ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ತಾಯಿ ಮಗನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಹಾಗೇನೆ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಚಿಕನ್ ಪೆರಿ ಪೆರಿ ಅಲ್ಫಾಮ್ ತಿನ್ನೋಕ್ಕೆ ಅಂತೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಸೊ ಇನ್ನೂ ಆಗಿಲ್ಲ, ಇನ್ನು ಹೋಟೆಲ್ ಹೋಗಿ ತಲುಪಿದ ಮೇಲೆ ತಿನ್ನೋಕ್ಕಾಗೋದು. ನೋಡಿ ಗೈಸ್, ನನ್ನ ಮಗನ ನೋಡ್ತಾ ಇದ್ದೀರಲ್ವ, ಪಪ್ಪ ಅಲ್ಪಮ್ಮ ತಿನ್ನೋಣಪ್ಪ, ಅಲ್ಲಪ್ಪಮ್ಮ ತಿನ್ನೋಣ ಅಂತ ಹೇಳ್ಕೊಂಡು ಓಡ್ತಾ ಇದ್ದಾನೆ ಅವನು. ಸೊ ನೋಡಿ, ತಂದೆ ಮಗ ಆಲ್ರೆಡಿ ರೆಡಿಯಾಗಿದ್ದಾರೆ. ನಾನಿವಾಗ ಡೋರ್ ಲಾಕ್ ಮಾಡ್ಕೊಂಡು ಹಾಗೇನೆ ಇವಾಗ ನಾನು ಹೋಗ್ತಾ ಇದ್ದೀನಿ. ಗೈಸ್, ಇವತ್ತು ನಾನೇ ಕ್ಯಾಮರಾ ಇಟ್ಕೊಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಮಗ ಆಗಾಗ ಕೈ ಹಿಡಿದು ಕಾಲು ಹಿಡಿದೆಲ್ಲ ಮಾಡ್ತಾಯಿದ್ದು ನಮ್ಮ ಹಸ್ಬೆಂಡ್ದು. ಸೊ ಹಾಗಾಗಿ ನಾನೇ ಕ್ಯಾಮರಾ ಇಟ್ಕೊಂಡೆ. ಅಲ್ಲಿಂದ ಅಲ್ಫಾಮ್ ಬರಲಿ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗೆಯೇ ನಮ್ಮ ಮಗನ ತುಂಟಾಟ ನೋಡ್ತಾ ಇದ್ದೀರಲ್ವ. ನಮ್ಮ ಹಸ್ಬೆಂಡ್ ಫೋನಲ್ಲಿ ಮಾತಾಡ್ತಿದ್ದಾನೆ, ಅವನು ಹೇಳ್ತಾನೆ ಅದಿದ್ದು ಎಳಿಯೋದು ಅದು ಎಲ್ಲ ಮಾಡ್ತಾಯಿದ್ದ. ಸೊ ಹಾಗೆಯೇ ಫೈನಲಿ ಚಿಕನ್ ಪೆರಿ ಪೆರಿ ಅಲ್ಫಾಮ್ ಬಂತು. ಸೊ ನೀವು ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತೇಳ್ಬಿಟ್ಟು. ನನಗಂತೂ ತುಂಬ ಇಷ್ಟ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರದಲ್ಲೇ ಇರೋದೆ ಗಾಯ್ಸ್, ಏನು ಗೊತ್ತಾ, ಚಟ್ನಿ ಇದಲ್ವಾ ಸಖತ್ತಾಗುಂಟ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಎಂತ ಹೇಳ್ತಾರೆ, ಗಾಂಧಾರಿ ಮೆಣಸುದು ಚಟ್ನಿ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಮನೆ ಹತ್ರದಲ್ಲಿರೋ ನಾವು ಪ್ಲೇಸಿಗೆ ಹೋಗಿಲ್ಲ ಗಾಯ್ಸ್, ಏನೋ ಗೊತ್ತಿಲ್ಲ, ಅಲ್ಲಿ ಏನೋ ಕ್ಲೀನಿಂಗ್ ಏನೋ ಮಾಡ್ತಾಯಿದ್ದಾರಂತೆ. ಸೊ ಹಾಗಾಗಿ ಈಗ ಹೊಸದಾಗಿ ಬೇರೆ ಏನೆಲ್ಲ ಇದೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಗಾಗಿ ಅಲ್ಲಿ ಫುಲ್ ಕ್ಲೋಸ್ ಆಗಿತ್ತು, ಓಪನ್ ಯಾವಾಗಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವಿವಾಗ ಟೌನಿಗೆ ಬಂದ್ವಿ. ನಾವು ಟೌನಲ್ಲಿ ನಮ್ಮ ಮನೆ ಹತ್ರದಲ್ಲೇ ಇದೆ, ಬಟ್ ಅಲ್ಲಿ ಏನೋ ನಾ ಹೇಳ್ದಲ್ವಾ ಇವಾಗೇನೋ ರೆಡಿ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು. ಸೊ ಹಾಗಾಗಿ ನಾವು ಟೌನಿಗೆ ಅಂತ ಬಂದ್ವಿ. ನಾವು ಕನ್ನೂರು ಟೌನಿಗೆ, ಆಯಿತಾ, ಕನ್ನೂರು ಟೌನಿಗೆ ಬಂದ್ವಿ. ಹಾಗೇನೆ ಇವಾಗ ತಿಂತಾ ಇದ್ವಿ ಗಾಯ್ಸ್. ನೋಡಿ, ನಮ್ಮ ಹಸ್ಬೆಂಡ್ ಒಂದು ಅಲ್ಫಾಮ್ ತಿಂದ್ಬಿಟ್ಟು ಹಾಗೆಯೇ ಇನ್ನೊಂದು ಏನೋ ತೊಗೊಂಡಿದ್ದಾರೆ, ಅದ್ರ ಹೆಸರು ನನಗೇನು ಗೊತ್ತಿಲ್ಲ, ಆಯಿತಾ ಗಾಯ್ಸ್. ಆದರೂ ಅದು ತುಂಬ ಚೆನ್ನಾಗಿದೆ. ಮತ್ತು ಹಾಗೆಯೇ ಅಲ್ಫಾಮ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇವತ್ತು ನಾವು ಬೇರೆ ಹೋಟೆಲ್ಗೆ ಬಂದಿರೋದು ಅಲ್ವಾ. ಸೊ ಇದು ಟೇಸ್ಟ್ ಹೇಗಿದೆ ಅಂತಂದರೆ, ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಖಾರ ಜಾಸ್ತಿ ಆಯಿತು ಗಾಯ್ಸ್. ನನಗೆ ಅಷ್ಟು ಖಾರ ತಿನ್ನೋಕ್ಕಾಗಲ್ಲ. ಏನು ಮಾಡೋದು, ಜಾಸ್ತಿ ಖಾರ ಆಗಿ ನನಗೆ ಈ ಒಂದು ಪೀಸ್ ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಪಾರ್ಸಲ್ ಮನೆಗೆ ತಗೊಳ್ತೀವಿ. ಮನೆಗೆ ಹೋಗೋಷ್ಟೊತ್ತಿಗೆ ನನ್ನ ಬಾಯಿಂದೆಲ್ಲ ಖಾರ ಹೋಗಿರುತ್ತಲ್ವ, ಆವಾಗ ಮನೇಲಿ ಮತ್ತೆ ಕೂತ್ಕೊಂಡು ತಿನ್ನಬೇಕು. ಹಾಗಂದ್ರೆ ನನಗೆ ತುಂಬ ಖಾರ ಅಂದರೆ ಆಗೋಲ್ಲ ಗಾಯ್ಸ್, ಆಯಿತಾ. ನಮ್ಮ ಹಸ್ಬೆಂಡ್ ಹೆಂಗಾದರೂ ಖಾರ ತಿಂದುಬಿಡ್ತಾರೆ, ನನಗೆ ಅಂತೂ ಆಗೋಲ್ಲ. ನನಗೆ ಬಾಯಲ್ಲಿ ಕಣ್ಣಲ್ಲಿ ಮೂಗಲ್ಲೆಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡೋಣ ಇದಿಷ್ಟು ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ತಿನ್ನೋಕ್ಕಾದರೆ ತಿಂತೀನಿ, ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಸೊ ನನಗೆ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ತಿಂದುಬಿಟ್ಟು ಮನೆಗೆ ಪಾರ್ಸಲ್ ತಗೊಳ್ತೀನಿ ಹಾಗೆ. ಸೊ ಚೆನ್ನಾಗಿದೆ, ಟೇಸ್ಟಿಗೇನೂ ತೊಂದರೆ ಏನಿಲ್ಲ, ಟೇಸ್ಟೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಖಾರ ಸ್ವಲ್ಪ ಜಾಸ್ತಿ ಆಯಿತು. ಮತ್ತು ನಮ್ಮ ಮನೆ ಹತ್ರದಲ್ಲಿ ಇರೋದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಮೀಡಿಯಮಾಗಿ ತುಂಬ ಚೆನ್ನಾಗಿರುತ್ತೆ, ಅಷ್ಟೇನು ಖಾರ ಏನಿಲ್ಲ. ನಾನು ಎರಡೆರಡು ಲೆಗ್ ಪೀಸ್ ತೊಗೊಂಡು ತಿಂತೀನಿ, ಆಯಿತಾ. ಬಟ್ ಇಲ್ಲಿ ನನಗೆ 2 ಲೆಗ್ ಪೀಸ್ ತಿನ್ನೋಕ್ಕಾಗಲ್ಲ ಅಂತ ನನಗೆ ಅನಿಸ್ತಾ ಇದೆ, ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನನಗೆ ಅಷ್ಟು ಖಾರ. ಸೊ ನಮ್ಮ ಹಸ್ಬೆಂಡು ಮೊದಲು ನಾನು ಇಲ್ಲಿ ಒಂದು 2 ಬಾಯಿಗೆ ಹಚ್ಚಿ ತಿನ್ನಬೇಕಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಒಂದು ಲೆಗ್ ಪೀಸ್ ಫುಲ್ ತಿಂದಾಯಿತು ಗಾಯ್ಸ್. ಹಾಗೆ ನಾನು ಏನು ಗೊತ್ತಾ, ಮನೇಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಟಾಟಾ.